ತನುಶ್ರೀ ಎಸ್ಕೆ. ನಾನು 8th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಾನು ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ 740 ಮಾವಿನಹಳ್ಳಿಯಲ್ಲಿ ಓದ್ತಾ ಇದ್ದೀನಿ. ನಾನಿವತ್ತು ಮೈ ಫ್ಯೂಚರ್ ಮೈ ಚಾಯ್ಸಲ್ಲಿ ಈ ವರ್ಷ ಕೊಟ್ಟಿರ್ತಕ್ಕಂತಹ ಸೆಕ್ಟರ್ಸಲ್ಲಿರೋ ಒಂದು ಸೆಕ್ಟರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ಯಾವ ಸೆಕ್ಟರ್ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಆಹಾರವು ನಮ್ಮ ತಟ್ಟೆಯನ್ನು ಹೇಗೆ ಸೇರುತ್ತದೆ? ರೈತನು ಆಹಾರವನ್ನು ನಮಗೆ ಏಕೆ ಬೆಳೆಯಬೇಕು? ಪ್ರಾಣಿಗಳು ಮತ್ತು ಪಕ್ಷಿಗಳು ನಮಗೆ ಯಾವ ವಸ್ತುವನ್ನು ಕೊಡುತ್ತವೆ? ನಿಮಗೆಲ್ಲ ಗೊತ್ತಾಯಿತು ಅಂತ ತಿಳ್ಕೊತೀನಿ. ನಾನಿವತ್ತು ಮಾತಾಡ್ತಾ ಇರೋದು ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಅನ್ನೋ ಒಂದು ಸೆಕ್ಟರ್ ಬಗ್ಗೆ. ಈ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಅನ್ನೋ ಸೆಕ್ಟರಲ್ಲಿ 4 ಡಿವಿಷನ್ಸ್ ಬರ್ತವೆ. ಅಗ್ರಿಕಲ್ಚರ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜಿ, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಫಾರ್ಮಿಂಗ್, ಫುಡ್ ಪ್ರೊಸೆಸಿಂಗ್, ಅಗ್ರಿಕಲ್ಚರ್ ಸರ್ವಿಸಸ್. ಈ 4 ಡಿವಿಷನ್ಸಲ್ಲಿ ಈ 4 ಡಿವಿಷನ್ಸಲ್ಲಿ ಫಸ್ಟ್ನೇ ಡಿವಿಷನ್ ಬರುತ್ತಲ್ಲ, ಆ ಫಸ್ಟ್ನೇ ಡಿವಿಷನಲ್ಲಿ ಬರೋ ಜಾಬ್ಗಳನ್ನ ನೋಡೋದಾದರೆ ಅಗ್ರಿಕಲ್ಚರ್ ಸೈಂಟಿಸ್ಟ್, ಫುಡ್ ಸೈಂಟಿಸ್ಟ್, ಕ್ರಾಪ್ ಸೈಂಟಿಸ್ಟ್. ಮತ್ತು 2ನೇ ಡಿವಿಷನ್ನು ಅಗ್ರಿಕಲ್ಚರ್ ಪ್ರೊಡಕ್ಷನ್ ಫಾರ್ಮಿಂಗ್ ಅನ್ನೋ ಡಿವಿಷನಲ್ಲಿ ಬರ್ತಕ್ಕಂತಹ ಜಾಬ್ಗಳನ್ನ ನೋಡೋದಾದರೆ ಆರ್ಗ್ಯಾನಿಕ್ ಫಾರ್ಮರ್, ಡೈರಿ ಫಾರ್ಮರ್, ಫ್ಲವರ್ ಫಾರ್ಮರ್, ಫಿಶ್ ಫಾರ್ಮರ್. ಮತ್ತು 3ನೇ ಡಿವಿಷನ್ ಫುಡ್ ಪ್ರೊಸೆಸಿಂಗಲ್ಲಿ ಬರ್ತಕ್ಕಂತಹ ಜಾಬ್ಗಳನ್ನ ನೋಡೋದಾದರೆ ಫುಡ್ ಸ್ಪೆಷಲಿಸ್ಟ್, ಪ್ಯಾಕೇಜಿಂಗ್ ಸ್ಪೆಷಲಿಸ್ಟ್, ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಟರ್. ಮತ್ತು 4ನೇ ಡಿವಿಷನ್ ಅಗ್ರಿಕಲ್ಚರ್ ಸರ್ವಿಸಲ್ಲಿ ಬರ್ತಕ್ಕಂತಹ ಜಾಬ್ಗಳನ್ನ ನೋಡೋದಾದರೆ ಅಗ್ರಿಕಲ್ಚರ್ ಎಕ್ಸ್ಕ್ಲೂಸಿವ್ ಆಫೀಸರ್, ಅಗ್ರಿಕಲ್ಚರ್ ಜರ್ನಲಿಸ್ಟ್. ಮತ್ತು ಈ 4 ಡಿವಿಷನ್ಸಲ್ಲಿ ಈ 4 ಡಿವಿಷನ್ಸಲ್ಲಿ ಇರೋ ಜಾಬ್ಗಳಲ್ಲಿ ಕೆಲಸ ಮಾಡಬೇಕು ಅಂದರೆ ಎಲ್ಲ ಸ್ಕಿಲ್ಸು ಬೇಕು. ಅದರಲ್ಲಿ ಮೇನ್ ಸ್ಕಿಲ್ಸ್ ನೋಡೋದಾದರೆ ನಾವು ಅನಾಲಿಟಿಕಲ್, ಲೀಡರ್ಶಿಪ್, ಸೋಷಿಯಲ್, ಆರ್ಗನೈಸರ್. ನನಗೆ ಈ 4 ಡಿವಿಷನ್ಸಲ್ಲಿ ಇಷ್ಟ ಆಗಿರೋದು 2ನೇ ಡಿವಿಷನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಫಾರ್ಮಿಂಗ್ ಅನ್ನೋ ಡಿವಿಷನ್ನು ಇಷ್ಟ ಆಯಿತು. ಇದು ಯಾಕೆ ಇಷ್ಟ ಆಯಿತು ಅಂದರೆ ಅದರಲ್ಲಿ ಆಲ್ಮೋಸ್ಟ್ ಫಾರ್ಮರ್ಸ್ಗಳಿರ್ತಾರಲ್ಲ, ಫಾರ್ಮರ್ಸ್ಗಳಲ್ಲಿ ಅಂದರೆ ಆರ್ಗ್ಯಾನಿಕ್ ಫಾರ್ಮರು, ಡೈರಿ ಫಾರ್ಮರು, ಫಿಶ್ ಫಾರ್ಮರು, ಫ್ಲವರ್ ಫಾರ್ಮರು, ಈ ಥರ ಫಾರ್ಮರ್ಸ್ಗಳ ಕೆಲಸನೇ ಬಂದಿದೆ. ಫಾರ್ಮರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳೋ ಮಾತು ಸತ್ಯ. ಒಬ್ಬ ರೈತ ನಮ್ಮ ಕಣ್ಣಿಗೆ ಕಾಣೋ ದೇವರು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಈಗ ನಾನು ಒಂದು ಹೇಳಬೇಕು ಅಂದರೆ ಪರಮೇಶ್ವರನೇ ಹೋಗಿ ಅನ್ನಪೂರ್ಣೇಶ್ವರಿ ಹತ್ರ ಅನ್ನಕ್ಕೋಸ್ಕರ ಭಿಕ್ಷೆ ಬೇಡ್ತಾನಂತೆ. ಅಂಥ ಪರಮೇಶ್ವರ ಅಂದರೆ ಈ ಜಗತ್ತನ್ನೇ ನೋಡ್ಕೊಳ್ಳೋ ಶಿವನೇ ಹೋಗಿ ಅನ್ನಪೂರ್ಣೇಶ್ವರಿ ಹತ್ರ ಭಿಕ್ಷೆನ ಬೇಡ್ತಾನಂತೆ. ಅಂಥದ್ರಲ್ಲಿ ನಾವೆಲ್ಲ ಯಾವ ಲೆಕ್ಕ? ಈಗ ನಮ್ಮ ಕಣ್ಣಿಗೆ ಕಾಣೋ ಅನ್ನಪೂರ್ಣೇಶ್ವರಿ ಸ್ವರೂಪ ಯಾರು ಅಂದರೆ ಕ್ರಾಪ್ ಫಾರ್ಮರ್ಸ್, ರೈತರು ಅಂದರೆ ಬೆಳೆ ಬೆಳೆಯೋ ರೈತರು ಅಂತ ಹೇಳ್ಬೋದು. ಯಾಕೆಂದರೆ ಅವ್ರಿಗೆ ಲಾಸು ಆಗ್ಬೋದು ಮತ್ತು ಪ್ರಾಫಿಟ್ಟು ಆಗ್ಬೋದು ಅವ್ರು ಬೆಳೆಯೋ ಬೆಳೆಯಿಂದ. ಈಗ ಅವರು ಅಷ್ಟು ಬೆಳೆ ಬೆಳೀತಾರೆ ಅಂದರೆ ಒಂದ್ಸತಿ ಬೆಳೆ ನಾಶ ಆಯಿತು ಅಂದರೆ ಅವ್ರು ಎಷ್ಟು ದುಡ್ಡು ಹಾಕಿರ್ತಾರೆ, ಅದೆಲ್ಲ ಹೋಯ್ತು. ರೈತರು ಈ ಕಾಲದಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ಒಂಚೂರು ಬೆಲೆನೇ ಇಲ್ಲ. ನಾವು ದುಡ್ಡು ಕೊಡ್ತೀವಿ, ಅವರು ಅದ್ರ ಬದಲಾಗಿ ನಮಗೆ ಆಹಾರಕ್ಕೆ ಯೂಸ್ ಮಾಡೋ ಪದಾರ್ಥಗಳನ್ನ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಜನರು ತಿಳ್ಕೊಂಡವ್ರೆ. ಬಟ್ ಅದೇ ದುಡ್ಡು ತಿಂದ್ರಿ ನೋಡೋಣ ಹೊಟ್ಟೆ ತುಂಬುತ್ತಾ ಅಂತ, ಯಾರಿಗೂ ಹೊಟ್ಟೆ ತುಂಬಲ್ಲ. ಅವ್ನು ಕೊಡೋ ಆಹಾರದ ವಸ್ತುಗಳಿಂದಲೇ ನಮಗೆ ಹೊಟ್ಟೆ ತುಂಬೋದು. ರೈತಂಗೆ ಯಾವತ್ತೇ ಆಗಲಿ ನಾವು ಮೇಯ್ನ್ ರೆಸ್ಪೆಕ್ಟ್ನ ಕೊಡಬೇಕು. ಈಗ ಒಬ್ಬರು ಆಫೀಸರು, ಗೌರ್ಮೆಂಟ್ ಜಾಬಲ್ಲಿರೋ ಆಫೀಸರ್ ಬಂದರು ಅಂದರೆ ಹಾಯ್ ಸರ್ ಬನ್ನಿ ಅಂತ ಶೇಕೆಂಡ್ ಕೊಟ್ಟು ಕುಂಡಿಸ್ತಾರೆ ಆದರೆ ಒಬ್ಬ ರೈತ ಬಂದರೆ ಮಾತ್ರ ಯಾರೂ ಆ ಥರ ಕುಂಡಿಸಲ್ಲ. ನಾನು ಹೇಳೋದೇನು ಅಂದರೆ ನನಗೆ ಈ ಮೈ ಫ್ಯೂಚರ್ ಮೈ ಚಾಯ್ಸ್ ಅನ್ನೋ ಬುಕ್ಕಲ್ಲಿ ಈ ಸೆಕ್ಟರಲ್ಲಿ ಈ ಡಿವಿಷನ್ ಜಾಸ್ತಿ ಇಷ್ಟ ಆಯಿತು. ನಾನೇನಂತ ತಿಳ್ಕೊಂಡಿದ್ದೆ ಅಂದರೆ ಫಾರ್ಮರ್ ಕೆಲಸ ತಗೊಳ್ಳೋಕ್ಕೂ ಓದಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಈ ಮೈ ಫ್ಯೂಚರ್ ಮೈ ಚಾಯ್ಸ್ ಅನ್ನೋ ಬುಕ್ನ ನೋಡಿದಾಗ, ಕೆರಿಯರ್ ಗೈಡ್ಲೈನ್ಸ್ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ರೈತನ ಬಿಟ್ಟು ಯೋಧರು ಇರಲ್ಲ, ಯೋಧರನ್ನ ಬಿಟ್ಟು ರೈತರು ಇರಲ್ಲ. ಅಲ್ಲಿ ಯೋಧರು ನಮ್ಮ ದೇಶ ಕಾಯ್ತಾ ಇದ್ದಾರೆ ಅಂದರೆ ಅವರಿಗೆ ಶಕ್ತಿ ಕೊಡ್ತಿರೋದು ನಮ್ಮ ರೈತರು ಬೆಳೀತಿರೋ ಆಹಾರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಮಧ್ಯವರ್ತಿಗಳು ಇದ್ರು, ಗೌರ್ಮೆಂಟ್ ಜಾಬಲ್ಲಿರೋರು ಮತ್ತೊಬ್ರು ಇನ್ನೊಬ್ರು ಬಿಟ್ಟು ಅವರಿಬ್ಬರು ಇರ್ತಾರೆ. ಯಾಕೆಂದರೆ ಅವ್ರ ದೇಶ ರಕ್ಷಣೆ ಮಾಡ್ತಾರೆ, ಇವರು ಅವರಿಗೆ ಬೆನ್ನೆಲುಬಾಗಿ ನಿಲ್ತಾರೆ, ಅವರಿಗೆ ಊಟನ ಆಹಾರನ ಹಾಕ್ತಾರೆ ಇವರು. ಬಟ್ ಅವರಿಬ್ರನ್ನು ಬಿಟ್ಟು ಅವರಿಬ್ರ ಮೇಲೆ ಡಿಪೆಂಡ್ ಆಗೋರೆ ಮಿಕ್ಕಿದ ಜನ. ಈ ಕಾಲದಲ್ಲಿ ಫಾರ್ಮರ್ ಕೆಲಸಕ್ಕೆ ಬೆಲೆನೇ ಇಲ್ಲ. ಈಗ ಏನೇ ಆದರೂ ಗೌರ್ಮೆಂಟ್ ಜಾಬ್ನೇ ತಗೋಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ದಯವಿಟ್ಟು ಯಾರೂ ಹಂಗೆ ಮಾಡಬೇಡ್ರಿ. ಗೌರ್ಮೆಂಟ್ ಜಾಬ್ ತಗೊಳ್ರಿ, ಬೇಡ ಅನ್ನಲ್ಲ, ಜೊತೆಲಿ ಫಾರ್ಮರ್ ಕೆಲಸನೂ ಮಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ